ನಮಸ್ಕಾರ. ಕಳೆದ ಜನವರಿ 16ನೇ ತಾರೀಕು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿತ್ತು. ಮಧ್ಯರಾತ್ರಿ ಸೈಫ್ ಮನೆಗೆ ನುಗ್ಗಿದ್ದ ಆಗಂತುಕನೊಬ್ಬ ಸೈಫ್ಗೆ ಚಾಕು ಇರಿದು ಎಸ್ಕೇಪ್ ಆಗಿದ್ದ. ತಕ್ಷಣ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಪಡೆದು ಗುಣಮುಖರಾಗಿ ಸೈಫ್ ಮನೆ ಸೇರಿದ್ದು ಆಯಿತು. ಈಗ ಮೊದಲ ಬಾರಿಗೆ ಸೈಫ್ ತನ್ನ ಮೇಲಿನ ಅಟ್ಯಾಕ್ ಬಗ್ಗೆ ಮಾತಾಡಿದ್ದಾರೆ. ಅವತ್ ರಾತ್ರಿ ಏನಾಯ್ತು, ಯಾಕೆ ಹೆಂಡತಿ ಕರೀನಾ ಬದಲಿಗೆ ನನ್ನ ಮಗ ತೈಮೂರ್ ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ಅನ್ನೋ ಬಗ್ಗೆಯೂ ಮಾತನಾಡಿದ್ದಾರೆ. ರಾತ್ರಿ 2 ಗಂಟೆ ಸುಮಾರು ನಾನು ಮತ್ತು ಕರೀನಾ ನಮ್ಮ ಕೋಣೆಯಲ್ಲಿ ಮಲಗಿದ್ವಿ. ಆಗ ನಮ್ಮ ಮನೆ ಕೆಲಸದವನು ಗಾಬರಿಯಲ್ಲಿ ಓಡ್ ಬಂದ. ಯಾರೋ ಮನೆ ಒಳಗೆ ನುಗ್ಗಿದ್ದಾನೆ, ಅವನು ಚಿಕ್ಕ ಮಗ ಜೇಹ್ ಕೋಣೆಗೆ ಹೋಗಿದ್ದಾನೆ ಅಂದ್ರು. ತಕ್ಷಣ ನಾನು ಅಲ್ಲಿಗೆ ಹೋದೆ. ಆ ಆಗಂತುಕನ ಜೊತೆ ಜಟಾಪಟಿ ಆಯ್ತು. ಅವನು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದ. 2 ಚಾಕು ಹಿಡಿದಿದ್ದ. ಅದರಲ್ಲೇ ನನ್ನ ಕುತ್ತಿಗೆ ಮತ್ತು ಬೆನ್ನಿಗೆ ಚುಚ್ಚಿದ. ತಕ್ಷಣ ಕೆಲಸದಾಕೆ ಗೀತಾ ಬಂದು ಅವನನ್ನ ಎಳೆದ್ಲು. ನಾನು ನಿತ್ರಾಣಗೊಂಡು ಬಿದ್ದೆ ಅಂತ ಅವತ್ತಿನ ಭಯಾನಕತೆಯನ್ನ ವಿವರಿಸಿದ್ದಾರೆ. ಜೊತೆಗೆ ಎಲ್ಲರೂ ಸೇರಿ ಅವನನ್ನ ಜೆಹ್ನ ಕೋಣೆಯಲ್ಲಿ ಕೂಡ ಹಾಕಿದ್ವಿ. ಆದ್ರೆ ಅವನು ಕಿಟಕಿಯಿಂದ ಡ್ರೈನೇಜ್ ಪೈಪ್ ಮೂಲಕ ಎಸ್ಕೇಪ್ ಆದ ಎಂದಿದ್ದಾರೆ. ಘಟನೆ ಬಳಿಕ ಕರೀನಾ ಜೆಹ್ನನ್ನ ತೈಮೂರ್ ರೂಮ್ಗೆ ಕರ್ಕೊಂಡು ಹೋದ್ಲು. ನಾನು ರಕ್ತದ ಮಡುವಲ್ಲಿ ಬಿದ್ದಿದ್ದೆ. ನನ್ನ ನೋಡಿ ತೈಮೂರ್ ನಾನು ನಿನ್ನ ಜೊತೆ ಆಸ್ಪತ್ರೆಗೆ ಬರ್ತೀನಿ ಅಂತ ಹಠ ಮಾಡ್ದ. ನಂತರ ತೈಮೂರ್ ಮತ್ತು ಮನೆ ಕೆಲಸದವ ಹರಿ ನನ್ನನ್ನ ಆಟೋದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಯಾಕಂದ್ರೆ ಆಗ ಮನೇಲಿ ಯಾರೂ ಡ್ರೈವರ್ ಇರ್ಲಿಲ್ಲ ಎಂದಿದ್ದಾರೆ. ಹೋಗುವಾಗ ಅಪ್ಪ ನೀನು ಸತ್ತೋಗ್ತೀಯಾ ಅಂತ ತೈಮೂರ್ ನನ್ನ ಕೇಳ್ದ. ಅದಕ್ಕೆ ನಾನು ಇಲ್ಲ ಅಂತ ಹೇಳ್ದೆ ಅಂತ ಸೈಫ್ ಭಾವುಕರಾಗಿ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ನನಗೆ 6 ಗಂಟೆಯ ಸುದೀರ್ಘ ಸರ್ಜರಿ ಮಾಡಿದ್ರು. ನನ್ನ ಅದೃಷ್ಟ ಅನ್ಸುತ್ತೆ, ದೇಹದ ಇಂಪಾರ್ಟೆಂಟ್ ರಕ್ತನಾಳಗಳು ಯಾವುದೂ ಡ್ಯಾಮೇಜ್ ಆಗಿಲ್ಲ. ಇದೊಂದು ಮಿರಾಕಲ್. ಆ ಘಟನೆಯಿಂದಾಗಿ ನನ್ನ ದೇಹದಲ್ಲಿ 30 ಗಾಯದ ಗುರುತುಗಳಾಗಿವೆ. ನಿಧಾನಕ್ಕೆ ಚೇತರಿಸಿಕೊಳ್ತಾ ಇದ್ದೀನಿ ಅಂತ ಸೈಫ್ ತಮ್ಮ ಮೇಲೆ ಆದ ಭಯಾನಕ ಅಟ್ಯಾಕ್ ಬಗ್ಗೆ ಹೇಳ್ಕೊಂಡಿದ್ದಾರೆ.